ಬಿಕಿನಿಯಲ್ಲಿ ತಮ್ಮ ಫೋಟೋ ವೈರಲ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಐ ದುರ್ಬಳಕೆ ಆಗಿದೆ ಅಂತ ನಟಿ ರುಕ್ಮಿಣಿ ವಸಂತ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಐ ಬಳಕೆ ಮಾಡಿ ನನ್ನ ಫೋಟೋಗಳನ್ನು ಈ ರೀತಿ ಸೃಷ್ಟಿ ಮಾಡಲಾಗಿದೆ ಅಂತ ನಟಿ ರುಕ್ಮಿಣಿ ವಸಂತ್ ಹೇಳಿದ್ದಾರೆ. ವೈರಲ್ ಫೋಟೋ ಅಂತ ರುಕ್ಮಿಣಿ ವಸಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದನ್ನ ಬೇಕಂತಲೇ ವೈರಲ್ ಮಾಡಲಾಗಿದೆ ಅಂತ. ಎಐ ಎಡಿಟೆಡ್ ಚಿತ್ರಗಳು, ಎಲ್ಲ ಚಿತ್ರಗಳು ಸಂಪೂರ್ಣ ನಕಲಿ ಅಂತ ಹೇಳಿದ್ದಾರೆ ನಟಿ. ಮಾರ್ಫ್ ಫೋಟೋ ಸೃಷ್ಟಿ ಮಾಡಿ ಶೇರ್ ಮಾಡಿದ್ದಾರೆ. ಇದು ನನ್ನ ಮರ್ಯಾದೆ ಹಾಳು ಮಾಡುವ ಪ್ರಯತ್ನ ಅಂತ ಹೇಳಿದ್ದಾರೆ ನಟಿ ರುಕ್ಮಿಣಿ ವಸಂತ. ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ದೂರು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಕಲಿ ಫೋಟೋಗಳನ್ನು ಯಾರೂ ಶೇರ್ ಮಾಡಬೇಡಿ, ಪ್ರೋತ್ಸಾಹಿಸಬೇಡಿ ಇಂಥದ್ದಕ್ಕೆಲ್ಲ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳಲ್ಲಿ. ಸೈಬರ್ ಕ್ರೈಮ್ಗೆ ದೂರು ದಾಖಲಿಸಲು ನಟಿ ಮುಂದಾಗಿರೋದು ಇದು ಬೇಜವಾಬ್ದಾರಿ ತರದ ಪರಮಾವಧಿ ಅಂತ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಅವರ ವೈರಲ್ ಫೋಟೋಗಳನ್ನು ಕೂಡ ನಾವು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅವರ ಮುಖಚಿತ್ರವನ್ನು ಬಳಸಿಕೊಂಡು ಎಐನಲ್ಲಿ ಎಡಿಟ್ ಮಾಡಿ ಬಿಕಿನಿಯಲ್ಲಿರುವಂತಹ ಫೋಟೋಗಳನ್ನು ವೈರಲ್ ಮಾಡಲಾಗಿತ್ತು. ಅದನ್ನು ಸಿಕ್ಕಾಪಟ್ಟೆ ಶೇರ್ ಕೂಡ ಮಾಡಲಾಗಿತ್ತು. ಬೇಕಂತಲೇ ಮಾಡಿರುವಂತಹ ಷಡ್ಯಂತ್ರ, ನನ್ನ ಮರ್ಯಾದೆಗೆ ಧಕ್ಕೆ ತರುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರ ವಿರುದ್ಧ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ನಟಿ ರುಕ್ಮಿಣಿ ವಸಂತ್ ಅವರು ಹೇಳಿರೋದು. ನೋಡಿ, ಟೋಟಲಿ ಅದನ್ನು ಗಮನಿಸ್ತಾ ಇದ್ದರೆ ನಿಜವೇನೋ ಅನ್ನುವಂಥ ರೀತಿಯಲ್ಲಿದೆ. ಸೊ ಹಾಗಾಗಿ ಬಹಳಷ್ಟು ಶೇರ್ಗಳು ಕೂಡ ಆಗಿತ್ತು. ಆಮೇಲೆ ಪಕ್ಕದಲ್ಲಿರುವಂಥ ವ್ಯಕ್ತಿ ಕ್ಯಾಮರಾ ಹಿಡಿದು ಅದನ್ನು ವಿಡಿಯೋ ಏನೋ ಒಂದು ಶೂಟಿಂಗ್ ನಡೀತಾ ಇದೆ ಅನ್ನುವಂತಹ ಅರ್ಥದಲ್ಲಿ ಅದನ್ನು ಎಡಿಟ್ ಮಾಡಿರೋದು ಎಐನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಮಾಡಿರುವಂತಹ ವಿಡಿಯೋ ಇದು, ಫೋಟೋ ಇದು ಅಂತ ಈ ವೈರಲ್ ಆಗಿರುವಂತಹ ಫೋಟೋ ವಿಡಿಯೋ ಬಗ್ಗೆ ರುಕ್ಮಿಣಿ ವಸಂತ್ ಅವರೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಎಐ ಅನ್ನುವಂಥದ್ದು ಅಥವಾ ತಂತ್ರಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸಗಳಿಗೆ ಅಥವಾ ಡೆವಲಪ್ಮೆಂಟ್ಗೆ ಬಳಕೆ ಆಗ್ತಾ ಇದೆಯೋ ಅದೇ ಪ್ರಮಾಣದಲ್ಲಿ ಕೆಟ್ಟದ್ದಕ್ಕೂ ಕೂಡ ಬಳಸಿಕೊಳ್ಳುವಂಥರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಇದು ಅನೇಕ ನಟ ನಟಿಯರ ಬಾಳಲ್ಲಿ ಬಂದು ಹೋಗಿದೆ, ನಾವು ನೋಡಿದ್ದೀವಿ. ಅದನ್ನು ಸುಮಾರು ಜನ ಎದುರಿಸಿದ್ದಾರೆ. ಇಲ್ಲಿಷ್ಟಿಗೆ ಈಗ ರುಕ್ಮಿಣಿ ವಸಂತ್ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ಖಂಡಿತವಾಗ್ಲೂ ಅರುಣ್, ಈ ಒಂದು ಡಿಜಿಟಲ್ ದುನಿಯಾ ಇರಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಒಂದು ಹಾದಿ ತಪ್ಪುವಂಥದ್ದು, ದುರ್ಬಳಕೆ ಆಗ್ತಿರುವಂಥದ್ದು ಇದು ಮೊದಲೇನಲ್ಲ. ಅದರಲ್ಲೂ ಕೂಡ ಈ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಹೆಚ್ಚಾಗಿ ಸ್ವಲ್ಪ ಕಾಟ ಕೊಡ್ತಿರುವಂಥದ್ದು ಒಂದು ಸಿನಿಮಾದ ನಟಿಯರಿಗೆ ಅನ್ನುವಂಥದ್ದು. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಕಿರಿಕಿರಿಯನ್ನು ಅನುಭವಿಸಿದ್ರು. ಈಗ ಮತ್ತೊಬ್ಬ ಕನ್ನಡದ ನಟಿ, ಅದರ ಕನ್ನಡದ ಸಿನಿಮಾಗಳ ಜೊತೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬ್ಯುಸಿ ಇರುವಂತಹ ರುಕ್ಮಿಣಿ ವಸಂತ್ ಅವರಿಗೆ ಈಗ ಎಐನ ಒಂದು ಅಸ್ತ್ರ ತಲೆ ಕೆಡಿಸಿದೆ ಅಂತಲೇ ಹೇಳ್ಬೋದು. ಕಿಡಿಗೇಡಿಗಳು ಅವರ ಒಂದು ಎಐ ತಂತ್ರಜ್ಞಾನವನ್ನು ಬಳಸಿ ಅವರ ಒಂದು ಬಿಕಿನಿಯ ಫೋಟೋಗಳನ್ನು ಎಲ್ಲ ಕಡೆ ವೈರಲ್ ಮಾಡುವ ಮುಖಾಂತರ ಇದೇನಪ್ಪ ಈ ಕನ್ನಡದ ಸಿನಿಮಾಗಳಲ್ಲಿ ಒಂದು ಉತ್ತಮ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಂತಹ ನಟಿ ಸಡನ್ನಾಗಿ ಯಾಕೆ ಈ ರೀತಿ ಆದರೂ, ಒಂದು ಸಕ್ಸಸ್ ಸಿಕ್ಕ ನಂತರ ಬಾಲಿವುಡ್ನ ವ್ಯಾಮೋಹದಲ್ಲಿ ಏನಾದರೂ ಅವರು ಈ ರೀತಿಯಾಗಿ ಬಿಕಿನಿ ಹಾಕಿ ಒಂದು ಫೋಟೋಶೂಟ್ನ ಮಾಡಿಸ್ಕೊಂಡ್ರ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳಿರೋದು ಅಥವಾ ಫ್ಯಾಮಿಲಿ ಏನು ಅದರಲ್ಲೂ ಕಾಂತಾರ ಅನ್ನುವಂಥ ಒಂದು ಸಿನಿಮಾವನ್ನು ನೋಡಿ ಅವರನ್ನು ಮೆಚ್ಚಿದಂತಹ ಬಹುತೇಕ ಮಂದಿ ಇದ್ಯಾಕೆ ಈ ರೀತಿಯಾದಂತಹ ಹುಚ್ಚು ಇವರಿಗೆ ಬಂತು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಿದ್ರು. ಆದರೆ ಇದೆಲ್ಲ ಅದು ಸತ್ಯ ಅಲ್ಲ, ಇದು ಸುಳ್ಳು. ಎಐ ತಂತ್ರಜ್ಞಾನವನ್ನು ಬಳಸಿ ಈ ರೀತಿಯಾಗಿ ಮಾಡುವ ಮುಖಾಂತರ ಅವರ ಒಂದು ಖ್ಯಾತಿಗೆ ಧಕ್ಕೆ ತರುವಂಥ ಒಂದು ಕೆಲಸವನ್ನು ಅಥವಾ ಅವರು ಯಾರು ಈ ಒಂದು ಎಐ ತಂತ್ರಜ್ಞಾನದ ಮುಖಾಂತರ ಅವರನ್ನು ಬಿಕಿನಿ ಫೋಟೋಗಳನ್ನು ಮಾಡಿದ್ದಾರೆ ಅಲ್ಲೋ ಲೈಕ್ಸ್ಗೋ ಕಮೆಂಟ್ಸ್ಗೋ ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ ಅವರ ಒಂದು ಖಾಸಗಿ ಬದುಕಿಗೆ ಧಕ್ಕೆ ತರುವಂಥ ವಿಚಾರವನ್ನು ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಮಾಡಿರುವಂಥದ್ದು. ಈಗ ಅದರ ವಿರುದ್ಧನೂ ಕೂಡ ರುಕ್ಮಿಣಿ ವಸಂತನೂ ಕೂಡ ಅವರ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರ ಜೊತೆಗೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಬಾರ್ದು, ಏನು ಈ ರೀತಿಯಾದ ಫೋಟೋಗಳು ಏನಿದೆ ಅದು ಕಂಪ್ಲೀಟಾಗಿ ಸುಳ್ಳು, ಇದೆಲ್ಲ ಒಂದು ತಂತ್ರಜ್ಞಾನವನ್ನು ಬಳಸಿ ಈ ರೀತಿ ಮಾಡಿದ್ದಾರೆ. ಇದರ ವಿರುದ್ಧ ನಾನು ಕೂಡ ಕಾನೂನು ಮುಖಾಂತರ ಒಂದು ಉತ್ತರವನ್ನು ಕೊಡ್ತೀನಿ, ಸೈಬರ್ ಕ್ರೈಮ್ಗೆ ದೂರನ್ನು ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಯಾವ ಕಿಡಿಗೇಡಿಗಳು ಅವರ ಒಂದು ಫೋಟೋವನ್ನು ತಂತ್ರಜ್ಞಾನದ ಮುಖಾಂತರ ಬಿಕಿನಿ ಬಟ್ಟೆಯಲ್ಲಿ ತೋರಿಸಿದಂಥವರಿಗೆ ಒಂದು ಕಾನೂನಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಕಡೆ ನಟಿಯರಾದರೆ ಮತ್ತೊಂದು ಕಡೆ ಈ ರೀತಿಯಾದಂಥ ಒಂದು ತಂತ್ರಜ್ಞಾನ ಬೇರೆ ಬೇರೆ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ. ಇದರ ವಿರುದ್ಧ ಸರ್ಕಾರವಾಗಲಿ ಅಥವಾ ಕನ್ನಡ ಚಿತ್ರರಂಗ ಅಥವಾ ಬೇರೆ ಬೇರೆ
ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಕಾಡ್ತಿದ್ದಾರೆ. ಸೊ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಯಾವ ರೀತಿಯಾದಂತಹ ಒಂದು ಕಟ್ಟುನಿಟ್ಟಾದ ರೂಲ್ಸ್ಗಳನ್ನು ತರ್ತಾರೆ ಮತ್ತು ಈ ರೀತಿಯಾಗಿ ಹೆಣ್ಣು ಮಕ್ಕಳ ಅವರ ಒಂದು ಖಾಸಗಿ ಬದುಕಿಗೆ ಧಕ್ಕೆ ಮಾಡುವಂತಹ ವಿಚಾರವನ್ನು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ ಅಂಥವರ ವಿರುದ್ಧ ಸರ್ಕಾರ ಯಾಕೆ ಒಂದು ಕಠಿಣವಾದಂತಹ ಒಂದು ಕ್ರಮವನ್ನು ತಗೊಳ್ತಿಲ್ಲ ಗೊತ್ತಿಲ್ಲ. ಇಂದು ರುಕ್ಮಿಣಿ ವಸಂತ, ನಾಳೆ ಬೇರೆ ಯಾರಾದರೂ ನಟಿ ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು. ಸೊ ಈ ರೀತಿ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಸೋಷಿಯಲ್ ಮೀಡಿಯಾ ಬಳಸ್ತಿರುವಂಥ ಪ್ರತಿಯೊಬ್ಬರು, ಒಂದು ಕಡೆ ಸರ್ಕಾರ ಇರ್ಬೋದು ಅಥವಾ ಮತ್ತು ನಾವು ಇರ್ಬೋದು, ಒಂದು ಮುನ್ನೆಚ್ಚರಿಕೆಯಿಂದ ಇರುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.